ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮುಂಜಾನೆ ಎದ್ದೇಳುವಾಗಲೇ ಉತ್ಸಾಹವಾಗಿ ಸಂತೋಷವಾಗಿರಬೇಕು. ಯೇಸು ಸಂಗಡ ಇದ್ದಾನಲ್ಲ, ಮತ್ತ್ಯಾಕೆ ನೀವು ಕಳವಳಗೊಳ್ಳುತ್ತೀರಿ? ಇಲ್ಲ, ಈ ರೀತಿ ಸಾಲಾಗಿ ಸಮಸ್ಯೆಗಳು ಬರುತ್ತಲೇ ಇವೆ, ಹೋರಾಟಗಳು ಬರುತ್ತಲೇ ಇವೆ. ಇಂದು ಈ ಕಾರ್ಯವನ್ನು ಹೇಗೆ ಮಾಡುವುದು, ಇದನ್ನು ನಾನು ಹೇಗೆ ನಿಭಾಯಿಸುವುದು, ಅಂತಹ ಯೋಚನೆಗಳೆಲ್ಲ ಬರುತ್ತವೆ ಎಂದು ಕಂಗಾಲಾಗುತ್ತಿದ್ದೀರಾ? ಏನು ಭಯಪಡಬೇಡಿ. ದೇವರೇನು ಹೇಳುತ್ತಾರೆ ಗೊತ್ತಾ? ಯೆಶಾಯ 43ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನೋ. ನನ್ನ ಮಗನೇ, ನನ್ನ ಮಗಳೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನನ್ನ ಸಂಗಡ ಇರುವೆನೋ. ಇದು ಯಾವುದನ್ನು ನೆನಪಿಸುತ್ತದೆ ಗೊತ್ತಾ? ಇಸ್ರೇಲ್ ಜನರು ಕೆಂಪು ಸಮುದ್ರದ ತೀರದಲ್ಲಿ ಪಾಳೆಯ ಮಾಡಿಕೊಂಡರು. ಆಗ ದೊಡ್ಡ ಸಮುದ್ರ ನೀರಲ್ಲವ, ಅಲೆಗಳು ಬರುತ್ತಲೇ ಇವೆ. ಇದನ್ನು ಹೇಗೆ ದಾಟುವುದು? 18 ಕಿಲೋಮೀಟರ್ಗಳಲ್ಲವ. ದೇವರು ಅದರ ಮಧ್ಯದಲ್ಲಿ ಮಾರ್ಗ ತೆರೆದು ಸಂಗಡ ಇದ್ದು ಮುನ್ನಡೆಸಿದರು. ಅದೇ ರೀತಿ ಯೋರ್ದಾನ್ ನದಿ, ಬಹಳ ನೀರು ಪ್ರವಾಹದಂತೆ ಹರಿಯುತ್ತಾ ಇದೆ, ದೊಡ್ಡ ನದಿ. ಅದನ್ನು ದಾಟುವುದು ಬಹಳ ಕಷ್ಟ. ಅದನ್ನು ಕೂಡ ದೇವರು ವಿಭಾಗಿಸಿ ಅದರ ಮಧ್ಯದಲ್ಲಿ ಮುನ್ನಡೆಸಿದರು. ಹೇಗೆ ಈ ಜಲರಾಶಿಗಳನ್ನೆಲ್ಲ ದಾಟಿ ಬಂದರು? ದೇವರು ಸಂಗಡ ಇದ್ದರು. ಆತನು ಸಂಗಡ ಇದ್ದರೆ ಸಮುದ್ರವನ್ನು ದಾಟಬಹುದು, ನದಿಯನ್ನು ದಾಟಬಹುದು, ಜಲರಾಶಿಯನ್ನು ದಾಟಬಹುದು. ನೀವು ಭಯಪಡಬೇಡಿ. ಸಮಸ್ಯೆಗಳು ಸಮುದ್ರದ ಅಲೆಗಳ ಹಾಗೆ ಬರುತ್ತಿದೆಯಾ? ಪ್ರವಾಹದಂತೆ ನದಿಯಲ್ಲಿ ನೀರು ಹರಿಯುವಂತೆ ಸಮಸ್ಯೆಗಳು ಬರುತ್ತಾ ಇದೆಯಾ? ದೇವರು ಹೇಳುತ್ತಾರೆ, ನೀನು ಜಲರಾಶಿಗಳಲ್ಲಿ ಹಾದು ಹೋಗುವಾಗ ನಾನು ಸಂಗಡ ಇರುತ್ತೇನೆ. ನೀನು ಭಯಪಡಬೇಡ. ಇಂದು ನೀನು ಅದನ್ನು ದಾಟಿ ಹೋಗುವೆ ಮಗಳೇ, ಮಗನೇ, ಅದನ್ನು ದಾಟಿ ಹೋಗುವೆ. ಇದನ್ನು ಹೇಗೆ ನಿಭಾಯಿಸುವುದೆಂದು ನೀನು ಕಂಗಾಲಾಗಬೇಡ. ನನ್ನ ಕೈ ಹಿಡಿದುಕೊಂಡು ನಡೆ, ನಾವು ದಾಟಿ ಹೋಗೋಣ ಎಂಬುದಾಗಿ ದೇವರು ಹೇಳುತ್ತಾರೆ. ಸಂತೋಷವಾಗಿ ಹೇಳಿರಿ, ದೇವರೇ, ನೀವು ಸಂಗಡ ಇದ್ದರೆ ನಾನು ಜಲರಾಶಿಗಳನ್ನು ದಾಟುವೆನೋ, ಸಮುದ್ರವನ್ನು ದಾಟುವೆನೋ, ನದಿಗಳನ್ನು ದಾಟುವೆನೋ. ನೀವು ನನಗೆ ಜಯ ಕೊಟ್ಟು ಮುನ್ನಡೆಸುವಿರಿ, ಸುರಕ್ಷತೆಯನ್ನು ಅನುಗ್ರಹಿಸಿ ನಡೆಸಲಿದ್ದೀರಿ. ಇಂದು ಅದ್ಭುತವನ್ನು ಕಾಣಲಿದ್ದೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.